ಆಯುರ್ವೇದ ಅಕ್ಯುಪ್ರೆಷರ್ ಮ್ಯಾಗ್ನೆಟ್ ಥೆರಪಿಯಲ್ಲಿ ಹಾರ್ಟ್ ಬೀಟ್ ಸಲುವಾಗಿ ಅಂದರೆ ಎದೆ ಬಡಿತ ಹೆಚ್ಚಾಗಿರ್ತದೆ, ಹೈ ಬಿ ಪಿ ಇರೋದ್ರಿಂದ ಎದೆ ಬಡಿತ ಹೆಚ್ಚಾಗಿರ್ತದೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಮ್ಯಾಗ್ನೆಟ್ ಥೆರಪಿಯನ್ನು ಮಾಡ್ಕೊಳ್ಬೋದು. ಅದರಲ್ಲಿ ಒಂದು ಉತ್ತಮ ಬಿಂದು ಅದು ಯಾವುದಪ್ಪ ಅಂತಂದರೆ H7 ಅಂತ ಹೇಳ್ತೀವಿ. ಆ H7 ನಮ್ಮ ಕೈಯಲ್ಲಿ ಎಲ್ಲಿ ಬರ್ತಂತ ನೋಡ್ಕೊಳ್ಳೋಣ. ಅದಕ್ಕಾಗಿ ಬೇಕಾಗುವಂಥ ಸಾಮಗ್ರಿಗಳಂತಂದ್ರೆ ಇದು ಟೇಪ್ ಪೇಪರ್ ಟೇಪ್ ಮತ್ತು ಈ ಥರ ಮ್ಯಾಗ್ನೆಟ್ಗಳು ಸಿಗ್ತವೆ. ಈ ಥರ ಮ್ಯಾಗ್ನೆಟ್ಗಳು ಕ್ಲಸ್ಟರ್ ಮ್ಯಾಗ್ನೆಟ್ ಅಂತ ಹೇಳ್ತೀವಿ. ಈ ಥರ ಮ್ಯಾಗ್ನೆಟ್ ಬೇಕಾಗ್ತವೆ. ಅದು ಬರುವಂಥ ಪಾಯಿಂಟ್ ನಮ್ಮ ಕೈಯಲ್ಲೇ ಅದು ಕಿರುಬೆರಳಿನಿಂದ ನೇರವಾಗಿ ಕೆಳಗಡೆ ಬರಬೇಕು. ಕಿರುಬೆರಳಿನ ಕೆಳಗಡೆ ಇಲ್ಲಿ ಬಂದು ರಿಸ್ಟ್ ಭಾಗದಲ್ಲಿ ಇದೇ ಪಾಯಿಂಟ್ ಮಾಡ್ಕೊಳ್ಬೇಕು. ಇಲ್ಲಿ ಪಾಯಿಂಟ್ ಮಾಡಿಕೊಂಡು ಸ್ವಲ್ಪ ಅಕ್ಯುಪ್ರೆಷರ್ ಮಾಡ್ಕೋಬೇಕು. ಈ ಥರ ಪ್ರೆಷರ್ ಮಾಡೋದ್ರಿಂದ ಯಾರಿಗೆ ಹಾರ್ಟ್ ಬೀಟ್ ಕಡಿಮೆ ಹೆಚ್ಚಾಗ್ತಿರ್ತದಲ್ಲ ಅಂಥವರಿಗೆ ಇಲ್ಲಿ ತೀವ್ರವಾದ ನೋವು ಕಾಣಿಸ್ಕೊತದೆ. ಅಂಥ ನೋವು ಕಾಣಿಸ್ಕೊತದಲ್ಲ ಅದೇ ಭಾಗದಲ್ಲಿ ನಾವು ಈ ಕ್ಲಸ್ಟರ್ ಮ್ಯಾಗ್ನೆಟನ್ನು ಈ ಥರ ಹಚ್ಚಿಟ್ಕೊಂಡಿದ್ದೀನಿ. ನೋಡಿ, ಈ ಥರ ಹಚ್ಚಿಟ್ಕೊಂಡಿದ್ದೀನಿ. ಇದೇ ಮ್ಯಾಗ್ನೆಟನ್ನು ಪೇಪರ್ ಟೇಪಿಗೆ ಹಚ್ಚಿಟ್ಕೊಂಡಿದ್ದೀನಿ. ಈ ಪೇಪರ್ ಟೇಪ್ ಹಚ್ಚಿದಂತಹ ಈ ಮ್ಯಾಗ್ನೆಟನ್ನು ನಾನು ಇಲ್ಲಿ ಅಪ್ಲೈ ಮಾಡ್ತಾಯಿದ್ದೀನಿ. ಈ ಥರ ಅಪ್ಲೈ ಮಾಡಬೇಕು, ಹಚ್ಕೊಳ್ಬೇಕು. ಅದ್ರ ಮೇಲೆ ಎರಡೂ ಕೈಯಲ್ಲಿ ನಾನು ಹಚ್ಕೊಂಡಿದ್ದೀನಿ. ಈ ಥರ ನೋಡಿ, ಎರಡು ಕೈಯಲ್ಲಿ ಹಚ್ಕೊಂಡಿದ್ದೀನಿ. ಇವೆರಡೂ ಕೈಗಳಲ್ಲಿ ಹಚ್ಕೊಂಡು ಕನಿಷ್ಠ ಪಕ್ಷ ನೀವು 8 ತಾಸಾದರೂ ಈ ಥರ ನಾವು ಹಚ್ಕೊಂಡು ಇಟ್ಕೋಬೇಕು. ರಾತ್ರಿ ಮಲ್ಕೊಳಗೆ ಹಚ್ಕೊಳ್ರಿ. ಬೆಳಗ್ಗೆ ಎದ್ದ ಕೂಡಲೇ ಇದನ್ನು ತೆಗೆದು ಮತ್ತೆ ಇದು ಒಂದಕ್ಕೊಂದು ಜೋಡಿಸಿ ಇಡಬೇಕು. ಸ್ವಲ್ಪ ಹಸಿ ಮಾಡಿದರೆ ಇತ್ತು ಬೇಗನೆ ತೆಗಿಲಕ್ಕೆ ಅನುಕೂಲ ಆಗ್ತದೆ. ಅದು ಇವೆರಡೂ ಬಿಚ್ಚಿದಂತಹ 2 ಮ್ಯಾಗ್ನೆಟ್ಗಳನ್ನು ಒಂದಕ್ಕೊಂದು ಈ ಥರ ಜೋಡಿಸಿಟ್ರೆ ಮ್ಯಾಗ್ನೆಟ್ಗಳು ರೀಚಾರ್ಜ್ ಆಗ್ತವೆ. ಮತ್ತು ಮರುದಿನ ಇದನ್ನೇ ಇದೇ ಮ್ಯಾಗ್ನೆಟನ್ನು ಯೂಸ್ ಮಾಡ್ಕೊಳ್ಬಹುದು. ಅದನ್ನು ನೀವು ಪ್ರತಿದಿನ ಇದನ್ನು ನಿರಂತರವಾಗಿ ನೀವು ಹಚ್ಕೊಂಡಿದ್ದೆ ಆದರೆ ತೊಂದರೆಯನ್ನು ದೂರ ಮಾಡ್ಕೊಳ್ಬೋದು. ಹಾರ್ಟ್ ಬೀಟ್ ಎದೆ ಬಡಿತವನ್ನು ಕಡಿಮೆ ಮಾಡ್ಕೊಳ್ಬೋದು ಅಂತ ಈ ಮೂಲಕ ನಾನು ಹೇಳ್ತೀನಿ. ತಮಗೇನಾದರೂ ಕೇಳಬೇಕಾಗಿತ್ತಂದ್ರೆ ನನ್ನ ಮೊಬೈಲ್ ನಂಬರಿಗೆ ಫೋನ್ ಮಾಡ್ಬೋದು. 9980266789. ಧನ್ಯವಾದಗಳು.